ಶಿವೂನ ಬಂಡಾಯ. ಬರೆದವರು ಡಾಕ್ಟರ್ ಶಾಂತಿನಾಥ ದೇಸಾಯಿ. ಓದುತ್ತಿರುವವರು ರವಿ ಭಟ್. ಏ ಶಿವು, ನೋಡೋ ಸಂಗ್ಯಾ ಇನ್ನೂ ಯಾಕೆ ಬಂದಿಲ್ಲ? ಅವಂಗ ಧಿಮಾಕ್ ಭಾಳ ಬಂದದ. ಶೆಟ್ಟರು ಚಹಾ ಕುಡಿಯುತ್ತಾ ಹೇಳಿದರು. ಶಿವು ಬಿಸಿ ಬಿಸಿ ಹಾಲು ಉಫ್ ಎಂದು ಊದುತ್ತಾ ತಣ್ಣಗಾಯ್ತೋ ಇಲ್ಲೋ ಎಂದು ಸಂಶಯಪಡುತ್ತಾ ತುಟಿ ಸುಟ್ಟೀತೋ ಎಂದು ಅಂಜುತ್ತಾ ಅತ್ಯಂತ ದಕ್ಷತೆಯಿಂದ ಕುಡಿಯುತ್ತಿದ್ದ. ಹೂಣ್ರಿ ಎಂದಂದವನೇ ಶಿವು ಮರಳಿ ಉಫ್ ಎಂದು ಬಿಸಿ ಹಾಲಿನ ಬಸಿಯಲ್ಲಿ ಊದಿದ. ಅವನ ರಭಸದ ಉಸಿರಿಗೆ ಹಾಲು ಸಿಡಿಯಿತು. ಅವ್ವ ಅಪ್ಪರ ಲಕ್ಷ್ಯ ಸದ್ಯಕ್ಕೆ ಅವನತ್ತ ಹೋಗಲಿಲ್ಲ. ಬರ್ತಾನ ಬಿಡ್ರಿ ತಾನ, ಸ್ವಲ್ಪ ತಡ ಆದ್ರೆ ಏನಾತು? ಗೌರಮ್ಮ ಮೆತ್ತಗೆ ಹೇಳಬೇಕೋ ಬೇಡವೋ ಅಂತ ಮಾತಾಡುವ ಪ್ರಯತ್ನ ಮಾಡಿದರು. ತಡ ಆದ್ರೆ ಏನಾತು? ಆಳ ಮನುಷ್ಯರಿಗೆ ನಿನ್ನ ಫೊಸಲತ್ತು ಭಾಳ ಇರ್ತದ. ಸಂಗ್ಯಾಗ ಯಾಕ ತಡ ಆಗ್ತದ ಗೊತ್ತದ ಇಲ್ಲ? ಅವನ ಮಿಜಾಸಕಿ ಐಷಾರಾಮು ಭಾಳ ಬೆಳೆದದ ಇತ್ತಿತ್ಲಾಗ. ಹೋಗೋ ಶಿವು, ಹೋಗ್ ಲಘು ಬರಾಕ್ ಹೇಳು. ಮತ್ತೆ ಎಲ್ಲಿ ಹೋಗೋದು ಗೊತ್ತದ ಹೌದಲ್ಲೋ? ಗೊತ್ತದೆ, ಶಿವು ಹೇಳಿದ. ಹೇಳಿದ್ದು ತಪ್ಪಾತೋ ಏನೋ ಅನ್ನುವಂತೆ ಅವನ ಮನೀಗ್ ಹೌದಲ್ರಿ ಎಂದು ಜೋಡಿಸಿದ. ಮಗನ, ಏನೂ ಗೊತ್ತಿಲ್ದವ್ರಂಗ ಮಾತಾಡ್ತೀಯಲ್ಲೋ? ಶೆಟ್ಟರು ಸ್ವಲ್ಪ ನಕ್ಕು ಹೇಳಿದರು. ಅಲ್ಲರಿ, ಪಾಪ ಸಣ್ಣ ಹುಡುಗರಿಗೆ ಇಂಥದ್ದೆಲ್ಲ ಹೆಂಗ ಗೊತ್ತಿರಬೇಕು? ಗೌರಮ್ಮ ಮಜ್ಜಿಗೆಯ ಗಡಿಗೆಯನ್ನು ತನ್ನ ಕಡೆಗೆ ಸರಿಸಿಕೊಳ್ಳುತ್ತಾ ಹೇಳಿದರು. ಸಣ್ಣ ಹುಡುಗಂತ ಮಲಿ ಕುಡಿಯೋ ಕೂಸು 10 ವರ್ಷ ಆಗ್ಯಾವ, 10 ವರ್ಷ. ನಾವು ಇವನಷ್ಟು ವಯಸ್ಸಿಗೆ ಏನೇನೆಲ್ಲ ಮಾಡಿದ್ವಿ, ನಮಗೆ ಏನೇನೆಲ್ಲ ಗೊತ್ತಿತ್ತು ಗೊತ್ತದ ಏನು? ನಿಮ್ಮ ಕಾಲ ಬ್ಯಾರೆ, ಈಗಿನ ಹುಡುಗರ ಕಾಲ ಬ್ಯಾರೆ. ಗೌರಮ್ಮ ಮಜ್ಜಿಗೆ ಕಡಿಯತೊಡಗಿದಳು. ಶೆಟ್ಟರ ವಿನೋದ ಬುದ್ಧಿ ಎಚ್ಚರಾಗಿತ್ತು. ನಗುತ್ತಾ ಕೇಳಿದರು. ಶಿವು, ಹೇಳು, ಖರೇ ಹೇಳು, ಸಂಗ್ಯಾ ಎಲ್ಲಿರ್ತಾನೀಗ ಅಂತ. ಅಪ್ಪನ ನಗೆಯಿಂದ ಶಿವೂನಿಗೆ ಖರೇ ಹೇಳಲು ಧೈರ್ಯ ಬಂತು. ಅಗಸರ ಸರಸಿ ಮನಿಯಾಗ ಎಂದು ಶಿವು ಥಟ್ಟನೆ ಉತ್ತರಿಸಿದ. ಆದರೆ ಹಾಗೆ ಹೇಳುವಾಗ ಅವನ ಕಿವಿ ಬೆಂಕಿಯಾಗಿದ್ದವು. ನೋಡಿದ್ಯಾ, ಅವ ಗೊತ್ತಿಲ್ಲಂತಂತಿದ್ದಿ? ಶೆಟ್ಟರು ಹೆಂಡತಿಯತ್ತ ತುಂಟನಗೆ ಬೀರಿ ಶಿವೂನತ್ತ ತಿರುಗಿ, ಹೋಗು, ಅವಂಗ ನಾ ಕರೆದೀನಿ, ಲಘೂ ಬಾ ಅಂತ ಹೇಳು. ಇಂದ ಮಾವಿನ ತೋಟಕ್ಕೆ ಹೋಗೋದದ. ಸೌದಾಗರ ಕರೀಮದನ್ ನೋಡಕ್ ಬರಾಮಿದ್ದಾನ. ಮತ್ತ ಅವ ಅಲ್ಲಿಗೆ ಹೋಗೋದ್ರಾಗ ಸಂಗ್ಯಾ ಅಲ್ಲಿರಬೇಕು. ಅದೆಲ್ಲ ನಿಂಗೆ ಯಾಕಬೇಕು? ಕರ್ಕೊಂಡು ಬಾ, ಹೋಗು ಮೊದಲ. ಶಿವು ಚಡ್ಡಿ ಏರಿಸುತ್ತಾ ಹಿತ್ತಲ ಬಾಗಿಲಿನಿಂದ ಹೊರಗೆ ಓಡಿದ. ದ್ಯಾಮವ್ವನ ಗುಡಿಯ ಹತ್ತಿರ ಸ್ವಲ್ಪ ನಿಂತು ಒಂದು ಕಲ್ಲು ತೆಗೆದುಕೊಂಡು ಗೇಟಿನ ಕಂಬಕ್ಕೆ ಒಗೆದ. ಅದಕ್ಕೆ ಬಡಿಯಲಿಲ್ಲ. ಇನ್ನೊಂದು ಕಲ್ಲು ಎತ್ತಿ, ಈ ಕಲ್ಲು ಕಂಬಕ್ಕೆ ಬಡದ್ರ ನಾ ಪಾಸಾಗ್ತೀನಿ ಎಂದು ಒಗೆದ. ಅದು ಕಂಬಕ್ಕೆ ಟೊಕ್ಕೆಂದು ಬಡಿಯಿತು. ಶಿವೂನಿಗೆ ಆನಂದವಾಯಿತು. ಇನ್ನೊಂದು ಕಲ್ಲು ತೆಗೆದುಕೊಂಡು, ಈ ಕಲ್ಲು ಬಡಿದರ ಸಂಗ್ಯಾ ಸರಸಿ. Sample complete. Ready to continue?